ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಈ ಪ್ರಾಪರ್ಟಿ ಏನ್ ನೋಡ್ತಿದ್ದೀರಾ, ಇದು ನಮ್ಗೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಾ ಇರುವಂತಹ ಲವ್ಲಿ ಇಂಡಿಪೆಂಡೆಂಟ್ ಹೌಸ್. ಇದು ನಮ್ಗೆ ಅಂಜನಾಪುರದಲ್ಲಿ ಬರುವಂತಹ ಬಿಡಿಎ ಪ್ರಾಪರ್ಟಿ ಆಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಕಡಿಮೆ ರೇಟ್ ಅಲ್ಲಿ ಬರ್ತಾರಂತ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಲಿ ಕಟ್ಟಿರುವಂತಹ ಕನ್ಸ್ಟ್ರಕ್ಷನ್ ಹೌಸ್. ಇದು ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ, ಕೈಗೆಟುಕುವ ಬೆಲೆಯಲ್ಲಿ ನಮಗೆ ಸಿಗ್ತಾ ಇರುವಂತಹ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್, ನಾರ್ತ್ ಡೋರ್ ಅಲ್ಲಿ 100% ವಾಸ್ತುನ ಮೈಂಟೈನ್ ಮಾಡಿದ್ದಾರೆ, ಒಳ್ಳೆ ಕ್ವಾಲಿಟಿನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಬಿಡಿಎ ಪ್ರಾಪರ್ಟಿ ಆಗಿದೆ. ಹೋಗೋ ವೈಟಿಗೆ 90% ಲೋನ್ ಸಿಗುವಂತಹ ಕ್ಲಿಯರ್ ಟೈಟಲ್ ಅಲ್ಲಿ ಕಟ್ಟಿರುವಂತಹ ಕಡಿಮೆ ಬಜೆಟ್ ಅಲ್ಲಿ ಇರುವಂತಹ ಮನೆ. ಏನಕ್ಕೆ ನಾನು ಒತ್ತಿ ಕಡಿಮೆ ಬಜೆಟ್ ಅಂತ ಇದೀನಿ ಅಂದ್ರೆ, ಈ ಪ್ರಾಪರ್ಟಿ ಇರೋ ರೇಟ್ ನಮ್ಗೆ ಅಂಜನಾಪುರ ಆಗ್ಲಿ, ಹಾಗೆ BSK 6 ವಿಶ್ವೇಶ್ವರ ಲೇಔಟ್, ಜ್ಞಾನಭಾರತಿ ಎಲ್ಲೂ ಸಿಗ್ತಾ ಇಲ್ಲ, ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಈ ಪ್ರಾಪರ್ಟಿಯಿಂದ ನಮ್ಗೆ ಸರೌಂಡಿಂಗ್ ನೋಡ್ಕೊಂಡ್ರೆ ಅಂಜನಾಪುರದಲ್ಲಿ ಬರುವಂತಹ ರಾಘವೇಂದ್ರ ಸ್ವಾಮಿ ಮಠ ಜಸ್ಟ್ ನಮ್ಗೊಂದು 700 ಮೀಟರ್ಸ್ ಬರುತ್ತೆ. ಹಾಗೆ ಅಂಜನಾಪುರದಲ್ಲಿ ಬರುವಂತಹ ಫೈರ್ ಸ್ಟೇಷನ್, ರಿಕ್ಯೂಪ್ ಹಾಸ್ಪಿಟಲ್ ಮತ್ತೆ ಆಶ್ರಯ ಹಾಸ್ಪಿಟಲ್, ಹಂಗೆ ಮೇನ್ ಬೇಕಾಗಿರುವಂತಹ ಕನೆಕ್ಟಿವಿಟಿ BMTC ಬಸ್ ಸ್ಟಾಪ್ ಮತ್ತೆ 80 ಫೀಟ್ ರೋಡ್ ಅಲ್ಲ, ಜಸ್ಟ್ ಒಂದೇ 1 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಹಾಗೆ ಒಂದು 2.2 ಕಿಲೋಮೀಟರ್ ಒಳಗಡೆ ನಮ್ಗೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿ ಮಾರ್ಟ್ ಮತ್ತೆ ನೈಸ್ ರೋಡ್ ಜಂಕ್ಷನ್ ಕೂಡ ನಮ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಸ್ಕೂಲ್ಗಳು, ಕಾಲೇಜು, ಹಾಗೆ 80 ಫೀಟ್ ರೋಡ್, BMTC ಬಸ್ ಸ್ಟಾಪ್, ಗ್ರಾಸರಿ ಐಟಮ್ಸ್ ಅಂಡ್ ಕನೆಕ್ಟಿವಿಟಿ, ಮೂಲಭೂತ ಸೌಕರ್ಯಗಳು ಎಲ್ಲ ಈ ಪ್ರಾಪರ್ಟಿಗೆ ತುಂಬಾ ಹತ್ರದಲ್ಲೇ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ರೋಡ್ ವಿಡ್ತ್ ನೋಡ್ಬೋದು, ನಮ್ಗೆ ಇದು 25 ಅಡಿ ಟಾರ್ ರೋಡ್ ಇದೆ. ಪ್ರೆಸೆಂಟ್ ಈಗ ನಮ್ಗೆ ಕಾವೇರಿ ವಾಟರ್ ಕೂಡ ನಮ್ಗೆ ಬರ್ತಾ ಇದೆ. ಈ ಪ್ರಾಪರ್ಟಿ ಎಲಿವೇಶನ್ ನೋಡ್ಬೋದು. ಈ ಪೋರ್ಷನ್ ಫುಲ್ ನಮಗೆ ಸ್ಟ್ರಕ್ಚರ್ ನ ಮಾಡಿರುವಂತದ್ದು. ಇಲ್ಲಿ ನಮಗೆ ಸ್ಟೇರ್ ಕೇಸ್ ಬರುತ್ತಾ, 2 ಸೈಡ್ ಸ್ಟೇರ್ ಕೇಸ್ಗೆ ವೆಂಟಿಲೇಷನ್ ಗೆ ವಿತ್ SS ವರ್ಕ್ ವಿತ್ ಟಫನ್ ಗ್ಲಾಸ್ ನ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಇಲ್ಲಿ ನಮಗೆ ಫುಲ್ ಕವರ್ಡ್ ಆಗಿರುವಂತಹ ಗೇಟ್. ಈ ಪೋರ್ಷನ್ ಲೈಟ್ ಕೊಟ್ಟಿದಾರಲ್ಲ, ಇಲ್ಲಿ ನಮಗೆ ನೇಮ್ ಬೋರ್ಡ್ ಗೆ ಕೊಟ್ಟಿರುವಂತಹ ಸ್ಪೇಸ್ ಇದು. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ 2x4 ವೆಟ್ರೋ ಪಟೇಲ್ಸ್ ನ ಯೂಸ್ ಮಾಡಿದ್ದಾರೆ. ಹೆವಿ ಗೇಜ್ ಅಲ್ಲಿ ಇರುವಂತಹ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಫುಲ್ ಕವರ್ಡ್ ಆಗಿರುವಂತಹ ಗೇಟ್. ವೆಂಟಿಲೇಷನ್ ಕೂಡ ನಮಗೆ ಗ್ಯಾಪ್ ಗಳು ವರ್ಕ್ ಎಲ್ಲ ಕೊಟ್ಟಿದ್ದಾರೆ. ಜೊತೆಗೆ ಪ್ಯಾಂಡ್ರಾಮೆಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಬಂದ್ರೆ ನೋಡ್ಬೋದು ಕಾರ್ ಪಾರ್ಕಿಂಗು. ಬಟ್ ಇಲ್ಲಿ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ 1 BHK ಮನೆ ಕೂಡ ನಮಗೆ ಮಾಡಿದ್ದಾರೆ. ಒಂದು ಚಿಕ್ಕದಾಗಿರುವಂತಹ ಒಂದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಒಂದು ಬರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಅದು ಪೋರ್ಷನ್ ಬಂದು ನಮಗೆ 1 BHK ಹೌಸ್. ಪಾರ್ಕಿಂಗ್ ನೋಡ್ಬೋದು, ಜಸ್ಟ್ 1 ಕಾರ್ ಪಾರ್ಕಿಂಗ್ ನ ಮಾಡ್ಬೋದು. 2 ವೀಲರ್ ಒಂದು 5 ರಿಂದ 6 ಕೂಡ ನಾವು ಕ್ಲೀನ್ ಆಗಿ ಯಾವುದೇ ರೀತಿ ತೊಂದರೆ ಇಲ್ದಿರ ನಾವು ನಿಲ್ಸ್ಕೋಬಹುದು. ಈ ಪೋರ್ಷನ್ ಅಲ್ಲಿ ನಮಗೆ ಶೂ ರ್ಯಾಕ್ಗೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಜೊತೆಗೆ ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋ ಪಟೇಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಈ ವಾಷಿಂಗ್ ಪರ್ಪಸ್ ಗೆಲ್ಲ ನಮಗೆ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ವರೆಗೂ ನಮಗೆ ವೆಟ್ರೋ ಪಟೇಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಪಾರ್ಕಿಂಗ್ ಅಲ್ಲಿ ಒಂದು ಗುಡ್ ಲುಕ್ ಗೋಸ್ಕರ POP ಅಂಡ್ LED ಲೈಟ್ ವಿತ್ ಸ್ಟ್ರಿಪ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದು ಫಸ್ಟ್ ಫ್ಲೋರ್ ಹೋಗ್ಬೇಕಾಗಿರುವಂತಹ ಸ್ಟೇರ್ ಕೇಸ್ ಕೂಡ ನಮಗೆ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ವರ್ಕ್ ಮತ್ತು ಕಂಟ್ರೋಲರ್ ಎಲ್ಲ ಈ ಪೋರ್ಷನ್ ಅಲ್ಲಿ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಕಾವೇರಿಗೆ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು 2 ಟ್ಯಾಪ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಗ ಪ್ರೆಸೆಂಟ್ ಈ ಲೇಔಟ್ ಏನಿದೆ, ಈ ಲೇಔಟ್ ಅಲ್ಲಿ ಕಾವೇರಿ ವಾಟರ್ ಕೂಡ ನಮಗೆ ಬರ್ತಾ ಇದೆ. ಜೊತೆಗೆ ಬೋರ್ವೆಲ್ ಇದೆ, ಸಂಪು ಕೂಡ ಇದೆ. ವೀಕ್ಷಕರೇ, ಹಾಗೆ ಇಲ್ಲಿ ನಾವು ಕಾವೇರಿದ್ದು ಪೈಪ್ ನೋಡಿದ್ರಲ್ಲ, ನೀವು ಅಗ್ರಿಮೆಂಟ್ ಆಗೋ ಅಷ್ಟರಲ್ಲಿ ಕಾವೇರಿ ಮೀಟರ್ ಆಲ್ರೆಡಿ ಬೈ ಮಾಡ್ಬಿಟ್ಟಿದ್ದಾರೆ, ಇನ್ನ ಫಿಟ್ ಆಗಿಲ್ಲ. ನಿಮ್ಗೆ ಬೇಕು ಅಂದ್ರೆ ಮೀಟರ್ ನ ತೋರಿಸ್ತಾರೆ. ಆಲ್ರೆಡಿ ನಿಮ್ಗೆ ಬೋರ್ವೆಲ್ ವಾಟರ್ ಕೂಡ ಇದೆ, ಜೊತೆಗೆ ಕಾವೇರಿ ವಾಟರ್ ಕೂಡ ನಮ್ಗೆ ಇರುವಂತದ್ದು. ಆಲ್ರೆಡಿ ಈ ಪ್ರಾಪರ್ಟಿ ಓನರ್ ಮೀಟರ್ ನ ನಮ್ಗೆ ಬೈ ಮಾಡಿ ಇಟ್ಟಿದ್ದಾರೆ. ಇವಾಗ ನಾವು ನೋಡ್ತಾ ಇರುವಂತದ್ದು 1 BHK ಹೌಸ್. ಪಾರ್ಕಿಂಗ್ ಅಪೋಸಿಟ್ ಅಲ್ಲಿ ಮಾಡಿರುವಂತಹ ಒಂದು ಸ್ಮಾಲ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಇದು. ಈಗ ಪ್ರೆಸೆಂಟ್ ಸೆಕ್ಯೂರಿಟಿ ಇದಾರೆ ಇಲ್ಲಿ ಮೇಂಟೈನ್ ಮಾಡುತ್ತಾ ಇರುವಂತದ್ದು. ಎಂಟ್ರಿ ಆಗ್ತಾ ಇದ್ದಂಗೆ ಹಾಲು, ಒಂದು ಬ್ಯೂಟಿಫುಲ್ ಸ್ಮಾಲ್ ಮಿನಿ ಇಂಟೀರಿಯರ್ ಆಗಿರುವಂತಹ ಒಂದು TV ಯೂನಿಟ್ ಈ ಪೋರ್ಷನ್ ಅಲ್ಲಿ ಏನ್ ನೋಡಬಹುದು. ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ವೆಟ್ರೋ ಪಟೇಲ್ಸ್ ನ ಯೂಸ್ ಮಾಡಿದರೆ, ಆಂಟಿಸ್ಕೇಟ್ ವೆಟ್ರೋ ಪಟೇಲ್ಸ್ ನ ಈ ಪೋರ್ಷನ್ ಅಲ್ಲಿ ನಮಗೆ ಯೂಸ್ ಮಾಡಿರುವಂತದ್ದು. ಹಾಲು, ಇದು ಬೆಡ್ರೂಮ್. ಇದು ಒಂದು ಕ್ವೀನ್ ಕಟ್ ಹಾಕೋಬಹುದು ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಎಷ್ಟಿದೆ ನೋಡಿ ಸ್ಪೇಸ್, ಇಷ್ಟಿದೆ. ಇದ್ರ ಪಕ್ಕದಲ್ಲಿ ಕಿಚನ್ ಏರಿಯಾ ವಿತ್ ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಕೆಳಗಡೆ ಎಲ್ಲ ನಮಗೆ ಬ್ಯಾಸ್ಕೆಟ್ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಗ್ರಾಸರಿ ಬಾಕ್ಸ್ ಇಟ್ಕೊಳ್ಳೋದಕ್ಕೆ ಒಂದು ಇಂಟೀರಿಯರ್ ವರ್ಕ್, ಮೇಂಟೆನೆನ್ಸ್ ಗೆ ಟೈಲ್ಸ್ ಕೂಡ ಯೂಸ್ ಮಾಡಿರುವಂತದ್ದು. ಹಾಗೆ ಇಲ್ಲಿ ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಈ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಪ್ ಇದೆ. ಎಕ್ಸಾಕ್ಟ್ ಈ ಪೋರ್ಷನ್ ನಮಗೆ ಗ್ಯಾಪ್ ಕೊಟ್ಟಿದ್ದಾರೆ ನೋಡಿ, ಇದು ನಾರ್ತ್ ಈಸ್ಟ್ ಕಾರ್ನರ್. ಇನ್ ಕೇಸ್ ಏನಾದ್ರು ವರ್ಕ್ ಬೇಕು ಅಂದ್ರೆ ಕೂಡ ನಾವು ವರ್ಕ್ ಮಾಡ್ಕೊಬಹುದು, ಆ ತರ ಜಾಗನ ಈ ಪೋರ್ಷನ್ ಅಲ್ಲಿ ಬಿಟ್ಟಿದ್ದಾರೆ.
ಈ ಮನೆಗೆ ಇದೊಂದು ಅಚ್ಚುಕಟ್ಟು. ಈ ಜಾಗದಲ್ಲಿ ಏನಾದ್ರು ನಾವು ಕ್ಲೋಸ್ ಮಾಡ್ಕೊಂಡ್ರೆ ಇಲ್ಲ ನಾನು ಟೈಮ್ ಪಾಸ್ ಮಾಡ್ಬೋದು. ಆ ತರ ಈ ಪೋರ್ಷನ್ಗೆ ನಮ್ಗೆ ಪ್ರೊವೈಡ್ ಮಾಡಿರುವಂತದ್ದು. ಬಟ್ ಏನಂದ್ರೆ ಎಕ್ಸಾಕ್ಟ್ ದೇವ್ರ ಮೇಲೆ ನಮ್ಗೆ ವಾಟರ್ ಸೋರ್ಸ್ 10,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪ್ರೊವಿಷನ್ ಇದೆ. ಜೊತೆಗೆ ಬೋರ್ವೆಲ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ಆಂಟಿಸ್ಕೈಡ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ವಿತ್ ವೆಂಟಿಲೇಷನ್ ಗೆ ಸೆಟ್ ಬ್ಯಾಕ್ ಕೂಡ ನಮಗೆ ಹಿಂದೆ ಕಡೆ ಬಿಟ್ಟಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಇದು ಪಾರ್ಕಿಂಗ್ ಜೊತೆಗೆ ಬರುವಂತಹ 1 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಇದು ಬನ್ನಿ ವೀಕ್ಷಕರೇ, ಫಸ್ಟ್ ಫ್ಲೋರ್ಗೆ ಹೋಗೋಣ. ಅವಾಗ್ಲೇ ಹೇಳ್ದಂಗೆ 45 mm ಗ್ರಾನೈಟ್ ಕೊಟ್ಟಿದ್ದಾರೆ. ಕೆಳಗಡೆ ನಮಗೆ ಒಂದು ರೆಡ್ ಕಲರ್ ಇರುವಂತಹ ಒಂದು ಕ್ವಾರ್ಟ್ಸ್ ಗ್ರಾನೈಟ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ವಿತ್ 2 ಲೈನ್ ಕೂಡ ನಮಗೆ ಕೊಟ್ಟಿದ್ದಾರೆ, ಸ್ಕಿಡ್ ಆಗದಿರ ಇರೋ ತರ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಗ್ರಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಲುಕ್ ವೈಸ್ ಅಲ್ಲಿ ಕೂಡ. ಸ್ಟೇರ್ ಕೇಸ್ ತುಂಬಾ ವೈಲ್ಡ್ ಆಗಿದೆ. ಕಾರಿಡಾರ್ ಕೂಡ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಡೋರ್ ಬಂದು ನಮ್ಗೆ ನಾರ್ತ್ ಡೋರ್ ಬರುತ್ತೆ. ಮೇಲ್ಗಡೆ WPC ವರ್ಕ್ ವಿತ್ ಇಂಟೀರಿಯರ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಇದೊಂದು ಡೋರ್ ಕಾಣಿಸ್ತಿದೆಯಲ್ಲ, ಇದೊಂದು ಚಿಕ್ಕ ಬಾಲ್ಕನಿ ಬರುತ್ತೆ. ಹಾಲ್ಗೆ ನಮ್ಗೆ ಬಾಲ್ಕನಿ ಬರುವಂತದ್ದು. ನೋಡಿದ್ರ ಹೇಗಿದೆ. ಈ ಮನೆ ಓನರು ಇದೇ ಲೊಕೇಶನ್ ಅಲ್ಲಿ, ಅಂದ್ರೆ ಈ ಮನೆ ಹಿಂದೆಗಡೆ ಮುಂದೆಗಡೆನೆ 3 ಮನೆನ ಕಟ್ಟಿ ಮಾರಿದ್ದಾರೆ. ಅದೇ ಲೊಕೇಶನ್ ಅಲ್ಲೇ ಈ ಮನೆ ಕೂಡ ಕಟ್ಟಿರುವಂತದ್ದು. ಸೇಮ್ ಲೊಕೇಶನ್ ಅಲ್ಲಿ. ಇದೇನು ಮನೆ ನೋಡ್ತೀರಾ, ಹಿಂದೆಗಡೆ ರೋಡ್ ಮುಂದೆಗಡೆ ರೋಡ್ ಅಲ್ಲೇ ಮನೆಗಳನ್ನ ಕಟ್ಟಿ ಮಾರಿರುವಂತಹ ಬಿಲ್ಡರ್ ಇದು. ಸ್ವಲ್ಪ ಹೈಜಿನಿಕ್ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಲವ್ಲಿಯಾಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಏನಂದ್ರೆ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದಾರೆ. ಜಾಸ್ತಿ ಹೇಳಿ ಕುತ್ಕೊಳ್ಳೋದಕ್ಕಿಂತ ಕಡಿಮೆ ಕೊಟ್ಟು ಮುಂದೆ ಹೋಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರದ್ದು. ಖುಷಿ ಆಯ್ತು, ಅದಕ್ಕೆ ಕಡಿಮೆ ರೇಟಲ್ಲಿ ಹೇಳ್ತಿರುತ್ತೆ. ಬಟ್ ಇದು ಹೇಳೋ ರೇಟಿಗೆ ಜಾಸ್ತಿ ನೆಗೋಷಿಯಬಲ್ ಇರೋದಿಲ್ಲ, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ನಾರ್ತ್ ಡೋರ್ ಕೊಟ್ಟಿದ್ದಾರೆ. ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವುಡ್. ನಂದಿ ಬಾಗ್ಲು. ವೀಕ್ಷಕರೇ, ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮು. ಎಲ್ ಶೇಪ್ ಅಲ್ಲಿ ಕಾಟ್ ಹಾಕೊಂಡ್ರು, ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು, ಓಡಾಡೋ ಅಷ್ಟು ಜಾಗ ಇರುವಂತಹ ಹಾಲ್ ನ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟ್ ಫ್ಲೋರಿಂಗ್ ಆಗಿದೆ. ರೋಡ್ ಸೈಡ್ಗೆ ಬರೋದಕ್ಕೆ ವೆಂಟಿಲೇಷನ್ಗೆ ಒಂದು ವಿಂಡೋ. ಮೇಲ್ಗಡೆ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಳ್ಳುವಷ್ಟು ಜಾಗ ಇರುವಂತಹ ಟಿವಿ ಯೂನಿಟ್. ಲೆಫ್ಟ್ ಸೈಡ್ ಅಲ್ಲಿ 3 ಪರ್ಗೋಲಾಗಳು ಕೊಟ್ಟಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಕೆಳಗಡೆ ನೋಡ್ಬೋದು ಈ ಓಪನ್ ಸ್ಪೇಸ್ ಇರೋದು ಒಂದು ಡಿಶ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ನಮಗೆ ವಿತ್ ಸ್ಟೋರೇಜ್ ಗೆ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ಒಂದು ಸ್ಮಾಲ್ ಪೂಜಾ ಮನೆ, ಅಂದ್ರೆ ಹೇಳ್ಕೊಳ್ಳೋಷ್ಟು ದೊಡ್ಡದಲ್ಲ, ಒಂದು ಚಿಕ್ಕದು ಪೂಜಾ ಮನೆ. ಕೆಳಗಡೆ ಟ್ರಯರ್ ಬಾಕ್ಸ್ ವಿತ್ ಗ್ರಾನೈಟ್ ಸ್ಲಾಬ್ ಎಲ್ಲ ನಮಗೆ ಕೊಟ್ಟಿರುವಂತದ್ದು. ಈ ಪೂಜಾ ಮನೆ ಫುಲ್ ನಮಗೆ ಇಂಟೀರಿಯರ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು. ವುಡ್ ಅಲ್ಲೇ ನಮ್ಗೆ ಕಂಪ್ಲೀಟ್ ಮಾಡಿರುವಂತಹ ಪೂಜಾ ಮನೆ ಇದು. ಆ ಸ್ಟೇರ್ ಕೇಸ್ ಹತ್ರ ನೋಡೋದಲ್ಲ, ಒಂದು ಡೋರ್ ಓಪನ್ ಆಗಿತ್ತು, ಅದೇ ಡೋರು ಈ ಡೋರು. ಇಲ್ಲೊಂದು ನಮ್ಗೆ ಹಾಳ ಒಂದು ಸ್ಮಾಲ್ ಬಾಲ್ಕನಿ ನೋಡಿ. ಸ್ಟೇರ್ ಕೇಸ್ ಹತ್ರನು ನಮ್ಗೆ ಇಲ್ಲಿ ಟೈಲ್ ಇದು ಗ್ಲಾಸ್ ಕೊಟ್ಟಿದ್ದಾರೆ ವಿತ್ SS ವರ್ಕ್ ಕೂಡ ನಮ್ಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿದ್ರೆ ಔಟ್ ಸೈಡ್ ಇಂದ ಯಾರು ಬಂದಿದ್ದಾರೆ ಅಂತ ನೋಡ್ಬೋದು. ಈ ಕಡೆ ನೋಡ್ರೆ ರೋಡ್ ಸೈಡ್ ಅಲ್ಲಿ ಯಾರಿದ್ದಾರೆ ಅಂತ ನಾವು ನೋಡ್ಬೋದು. ಆ ತರ ನಮ್ಗೆ ಯೂಸ್ ಮಾಡಿದ್ದಾರೆ. ಹಾಲು ತುಂಬಾ ಚೆನ್ನಾಗಿ ಬಂದಿದೆ, ದೊಡ್ಡದಾಗಿ ಬಂದಿದೆ. ಇಲ್ಲೊಂದು ಬ್ರೇಕ್ಫಾಸ್ಟ್ ಟೇಬಲ್. ಕೆಳಗಡೆ ನೋಡ್ಬೋದು UPS ಪಾಯಿಂಟ್ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ಮಾಡ್ಯುಲರ್ ಕಿಚನ್. ಸಿಂಕು ಈ ಕಡೆ ಇದೆ. ಈ ಪೋರ್ಷನ್ ಫುಲ್ ಗ್ರಾನೈಟ್ ಸ್ಲಾಬ್ ಕೊಟ್ಟಿದ್ದಾರೆ. ಕೆಳಗಡೆ ಬ್ಯಾಸ್ಕೆಟ್ ಗಳಿಗೆ ಪ್ರೊವೈಡ್ ಮಾಡಿರುವಂತದ್ದು. ಇಲ್ಲಿ ನೋಡಿ ಎಷ್ಟು ಹ್ಯಾಂಡಲ್ಸ್ ಗಳು ಕಾಣಿಸ್ತಿದೆ. ಈ ಹ್ಯಾಂಡಲ್ಸ್ ಗಳೆಲ್ಲ ನಮ್ಗೆ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಇನ್ನ ಈ ಪೋರ್ಷನ್ ಅಲ್ಲಿ ಒಂದು ವೆಂಟಿಲೇಷನ್ ಚಿಮ್ಮಿಗೆ ಈ ಪೋರ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಆಕ್ವಾ ಗಾಡಿಗೆ ಇಲ್ಲಿ ಸ್ವಿಚ್ ಕೊಟ್ಟಿದ್ದಾರೆ, ಅಲ್ಲಿ ಹಾಕೋಬೇಕಾಗುತ್ತೆ. ಕಿಚನ್ ಓಕೆ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡು ಓಪನ್ ಇಲ್ಲಿ 2 ಪೈಪ್ ಕಾಣಿಸ್ತಿದೆ. ಇದು ಇನ್ಲೈಟ್, ಇದು ಔಟ್ಲೆಟ್. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಹ್ಯಾಂಡ್ ವಾಶ್ ಬೇಕಾದ್ರೆ ನಾವು ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡಬಹುದು. ಆ ತರ ಇದೆ. ಬಟ್ ಓಕೆ, ಈ ಮನೆಗೆ ಈ ಕಿಚನ್ ಮಸ್ತಾಯ್ತು ಅಂತಾನೆ ಹೇಳ್ಬೋದು. ಈ ಕಿಚನ್ ಪಕ್ಕದಲ್ಲಿ ನಮ್ಗೆ ಒಂದು ಕಾಮನ್ ಬಾತ್ರೂಮ್ ಆಗುತ್ತೆ. 1/2 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ನಮ್ಗೆ ಆಂಟಿಸ್ಕೈಡ್ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿರುವಂತದ್ದು. ಇಲ್ಲೂ ಕೂಡ ನಮ್ಗೆ ಹ್ಯಾಂಡ್ ವಾಶ್ ಒಂದು ಪ್ರೊವೈಡ್ ಮಾಡಿದ್ದಾರೆ. ಈ ತರ ಇದೆ. ಇದು ಕಾಮನ್ ಬಾತ್ರೂಮ್ ಆಗುತ್ತೆ. ಈ ಕಾಮನ್ ಬಾತ್ರೂಮ್ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಇದೆ. ಇದು ಬಂದು ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಆಗುವಂತದ್ದು. ನಮಗೆ ಒಂದು ಕ್ವೀನ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಫ್ಲೋರಿಂಗ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ವಿಂಡೋ, ಸ್ಟೋರೇಜ್ಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಚೆನ್ನಾಗಿದೆ ನೋಡಿ. ಬಟ್ ಹಾಲೇ ನನಗೆ ತುಂಬಾ ಇಷ್ಟ ಆಗಿತ್ತು. ಯಾಕಂದ್ರೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ.
ಯಾರಾದ್ರೂ ರಿಲೇಷನ್ಸ್ಗಳು ಬಂದ್ರೆ ಮತ್ತೆ ಫ್ಯಾಮಿಲಿ ಎಲ್ಲ ತುಂಬಾ ಟೈಮ್ ಸ್ಪೆಂಡ್ ಮಾಡುವಂತಹ ಜಾಗ ಇದು ಈ ಲಿವಿಂಗ್ ರೂಮ್. ಇದು ತುಂಬಾ ಸ್ಪೇಷಿಯಸ್ ಕೊಟ್ಟಿರೋದ್ರಿಂದ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಈ ಸೆಕೆಂಡ್ ಫ್ಲೋರ್ ಅಲ್ಲೂ ಅಷ್ಟೇ ಇಂಟೀರಿಯರ್ ವರ್ಕ್ ನ ಅಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. 2 ಮಾಸ್ಟರ್ ಬೆಡ್ರೂಮ್ಗಳು ಬರುತ್ತೆ. ಈಗ ನಾವು ನೋಡ್ತಾ ಇರುವಂತದ್ದು ಕುಬೇರನ್ ಮೂಲೆಯಲ್ಲಿ ಬರುವಂತಹ ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್. ಇದು ಸೌತ್ ಮತ್ತೆ ವೆಸ್ಟ್ ಗೆ ಕಟ್ಟಿರುವಂತಹ ಬೆಡ್ರೂಮ್ ಕುಬೇರನ್ ಮೂಲೆ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಇದೆ. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಟಿವಿ ಯೂನಿಟ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲಿ 2 ವಿಂಡೋ ಕೊಟ್ಟಿದ್ದಾರೆ ವೆಂಟಿಲೇಷನ್ ಗೆ. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಮೇಲ್ಗಡೆ ವಿತ್ ಲಾಫ್ಟ್. ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ 2 ಪರ್ಗೋಲಾ ಇಂಟೀರಿಯರ್ ಅಲ್ಲಿ. ಆ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಕೊಟ್ಟಿದ್ದಾರೆ. ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್. ಒಂದು ಕ್ವೀನ್ ಸೈಜ್ ಕಾಟ್ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಆದ್ರೂ ನೋಡಿ ಓಡಾಡಕ್ಕೆ ನೋಡಿ ಇಷ್ಟು ಜಾಗ ಇದೆ, ತುಂಬಾ ಜಾಗ ಇದೆ. ಕಾಟು ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಫ್ರಂಟ್ ಅಲ್ಲೆಲ್ಲ ಓಡಾಡಕ್ಕೆ ತುಂಬಾ ಜಾಗ ಇದೆ. ಇದು ಬಂದು ನಮ್ಗೆ ವಿತ್ ಬಾಲ್ಕನಿ. ಇಲ್ಲೂ ಕೂಡ ಒಂದು ಟ್ಯಾಪ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಇನ್ ಕೇಸ್ ಮೇಂಟೆನೆನ್ಸ್ ಏನಾದ್ರು ಬೇಕು ಅಂದ್ರೆ ಯೂಸ್ ಮಾಡಬಹುದು ಅಂತ. ನೋಡಿ ಇದು ಟಫನ್ ಗ್ಲಾಸ್ SS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ಈ ಜಾಗ ವಿತ್ ಕ್ಲೋಸ್ ಆಗಿ ಹೋಗ್ಬಿಟ್ಟಿದೆ. ಪಕ್ಕದಲ್ಲಿ ಬರೋದೇ ನಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಈ ತರ ಇದೆ. ಬಟ್ ಏನಂದ್ರೆ ಇಲ್ಲಿ ವಾಲ್ ಮೌಂಟೆಡ್ ಎಲ್ಲ ಕೊಟ್ಟಿಲ್ಲ, ಫ್ಲೋರ್ ಮೌಂಟೆಡ್ ಬರುವಂತದ್ದು. ವೆಸ್ಟರ್ನ್ ಕಮಾಂಡ್ ನ ಯೂಸ್ ಮಾಡ್ತಾರೆ. 2x4 ಪೆಟ್ರೋಲ್ ಪೆಡಲ್ಸ್ ನ ಯೂಸ್ ಮಾಡಿರುವಂತದ್ದು. ಗೀಸರ್ ಗೆ ಪ್ರಾವಿಷನ್ ಮಾಡಿರುವಂತದ್ದು ವಿತ್ ಡ್ರೈ ವಾಟರ್. ಈ ಪೋರ್ಷನ್ ಅಲ್ಲಿ ಕಮೋಡ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದು ನಮಗೆ ಆಂಟಿ ಸ್ಕೇಟ್ ಪೆಟ್ರೋಲ್ ಪೆಡಲ್ಸ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ ನೋಡಿ, ಸಕ್ಕತ್ತಾಗಿ ಬಂದಿದೆ ಬೆಡ್ರೂಮ್. ಎಷ್ಟು ಜಾಗ ನೋಡುದಲ್ಲ, ವರ್ತ್ ಇದೆ. ಇವ್ರು ಹೇಳೋ ರೇಟಿಗೆ ವರ್ತ್ ಇದೆ, ಬೊಂಬಾಟಾಗಿದೆ. ಇದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್. ಇದು ಇಲ್ಲೂ ಕಾಟ್ ಪ್ರೊವೈಡ್ ಮಾಡಿಲ್ಲ, ಬಟ್ ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ ದೊಡ್ಡದಾಗಿರುವಂತಹ ಕಾಟ್ ಕೂಡ ನಾವು ಯೂಸ್ ಮಾಡಬಹುದು. ಅಷ್ಟು ಜಾಗ ಇದೆ ವಿತ್ ಡ್ರೆಸ್ಸಿಂಗು. ಇಲ್ಲಿ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್. ಈ ಪೋರ್ಷನ್ ಅಲ್ಲಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲೊಂದು ಸ್ಟಡಿ ಯೂನಿಟ್ ಅನ್ನು ಕೊಟ್ಟಿದ್ದಾರೆ ನೋಡಿ. 2 ಪಾಯಿಂಟ್ಗಳು ಕೊಟ್ಟಿದ್ದಾರೆ. 2 ಸಿಸ್ಟಮ್ ಇಟ್ಕೊಳ್ಳೋ ತರ ನಮ್ಗೆ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಮೇಲ್ಗಡೆ ಬುಕ್ ರ್ಯಾಕ್ಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ತರ ಒಂದು ಸ್ಟೋರೇಜ್ ಕೊಟ್ಟಿರುವಂತದ್ದು. ಕೆಳಗಡೆ ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಡ್ರಾಯರ್ ಬಾಕ್ಸ್ ಗಳು ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಬರೋದು ನಮ್ಗೆ ವಿತ್ ಅಟ್ಯಾಚ್ ಬಾತ್ರೂಮ್. ಇದು ಕೂಡ ಅಷ್ಟೇನೆ ಸ್ಪೇಷಿಯಸ್ ಆಗಿದೆ. ಫ್ಲೋರ್ ಮೌಂಟೆಡ್ ಕಮೋಡ್ಗೆ ಪ್ರೊವೈಡ್ ಮಾಡಿರುವಂತದ್ದು. ವಾಲ್ಗಳಿಗೆಲ್ಲ ಪೆಟ್ರೋಲ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ನಮಗೆ ಆಂಟಿ ಸ್ಕೇಟ್ ಪೆಟ್ರೋಲ್ ಪೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ರೂಮು ಅಷ್ಟೇನೆ ತುಂಬಾ ವೈಲ್ಡ್ ಆಗಿ ನಮ್ಗೆ ಬಂದಿರುವಂತ ಜಾಗ. ಇದು ನೋಡಿ ಆರಾಮಾಗಿ 2 ಕಾಟುಗಳು ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಹಾಗೆ ಇದು ಇನ್ನರ್ ಸೈಟ್ ಆದ್ರೂ ಕೂಡ ಈ ಪೋರ್ಷನ್ ಅಲ್ಲಿ ಇಲ್ಲೂ ಕೂಡ ನಮ್ಗೊಂದು ಸ್ಪೇಸ್ ಕೊಟ್ಟಿದ್ದಾರೆ. ಒಂದು ಸ್ಮಾಲ್ ಬಾಲ್ಕನಿ ಏರಿಯಾ ತರ ಇಲ್ಲೂ ಕೂಡ ನಮ್ಗೊಂದು ಪ್ರೊವೈಡ್ ಮಾಡಿರುವಂತದ್ದು. ಇಲ್ಲೂ ಕೂಡ ನಮ್ಗೆ ಒಂದು ಹ್ಯಾಂಡ್ ವಾಶ್ ಒಂದು ಇನ್ಲೈಟ್ ಔಟ್ಲೆಟ್ ನಮ್ಗೆ ಒಂದು ಪ್ರೊವೈಡ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಮಾಸ್ಟರ್ ಬೆಡ್ರೂಮ್ ಅಲ್ಲೂ ಬಾಲ್ಕನಿ ಇದೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಕೂಡ ನಮ್ಗೆ ಬಾಲ್ಕನಿ ಪ್ರೊವೈಡ್ ನ ಮಾಡಿರುವಂತದ್ದು. ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲೇ ನಮ್ಗೆ ಮಾಡಿದ್ದಾರೆ. ಬಟ್ ಇದೇ ತರ ಮನೆನೆ 2 ಮಾಡ್ಕೊಟ್ಟಿದೀನಿ ಇವ್ರದೇನೆ. ಇದೇ ಲೊಕೇಶನ್ ಅಲ್ಲೇ ಸರ್ ಕಟ್ಟಿ ಮಾಡ್ತಾ ಇರುವಂತಹ ಮನೆ. ಕ್ವಾಲಿಟಿ ಪರ್ಪಸ್ ಅಲ್ಲಿ ಯಾವುದೇ ರೀತಿ ನಮ್ಗೆ ಕಾಂಪ್ರಮೈಸ್ ಇಲ್ಲ. ಕ್ಲೀನ್ ಆಗಿ ನಮ್ಗೆ ಯುಟಿಲೈಸ್ ಮಾಡ್ಕೊಂಡು ಮಾಡಿದ್ದಾರೆ. ಈ ಮನೆ ನೋಡಕ್ ಬಂದ್ರೆ ಇವ್ರದೇ ಅಕ್ಕಪಕ್ಕದಲ್ಲಿ 2 ಮನೆನ ನೋಡ್ಬೋದು. ವೀಕ್ಷಕರೇ ಈಗ ಎಕ್ಸಾಕ್ಟ್ 3ನೇ ಫ್ಲೋರ್. ಈ 3ನೇ ಫ್ಲೋರ್ ಫುಲ್ ನಮ್ಗೆ ಟೆರೆಸ್ ಕೊಟ್ಟಿರುವಂತದ್ದು. ಈ ಟೆರೆಸ್ ಅಲ್ಲಿ ಕೂಡ ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ. ಈ ಪೋರ್ಷನ್ ಇದು ವಾಷಿಂಗ್ ಮಿಷಿನ್ ಗೆ ಕೊಟ್ಟಿರುವಂತಹ ಜಾಗ. ಟೆರೆಸ್ ಅಲ್ಲಿ ಇಲ್ಲಿ ನೋಡಿ ಫ್ಯಾಬ್ರಿಕೇಶನ್ ವರ್ಕ್ ನಮ್ಗೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಮಂಗಳೂರು ಟೈಲ್ಸ್ ಒಂದು ಹಾಕೊಡ್ತಾರೆ. ಸಿಟ್ಟಿಂಗ್ ಏರಿಯಾ ತರ ಈ ಪೋರ್ಷನ್ ಅಲ್ಲಿ ನಾವು ಏನಾದ್ರು ಬೇಕು ಅಂದ್ರೆ ನಾವು ಮಾಡ್ಕೋಬಹುದು. ವಾಷಿಂಗ್ ಮಿಷಿನ್ ಏರಿಯಾ ಇಲ್ಲೂ ಕೂಡ ಇದೆ, ಮತ್ತೆ ಇನ್ನರ್ ಅಲ್ಲೂ ಕೂಡ ಇದೆ. ಔಟರ್ ಇನ್ನರ್ 2 ಸೈಡ್ ಅಲ್ಲೂ ನಮ್ಗೆ ಕೊಟ್ಟಿದ್ದಾರೆ. ಮೇಲ್ಗಡೆ ಈ ಪೋರ್ಷನ್ ಅಲ್ಲಿ ನೋಡ್ರಿ ಟ್ಯಾಂಕ್ ಒಂದು ಕೊಟ್ಟಿರುವಂತದ್ದು. ಅದಕ್ಕೆ ನಮ್ಗೆ ಲ್ಯಾಡರ್ ಕೂಡ ನಮ್ಗೆ ಪ್ರೊವೈಡ್ ನ ಮಾಡಿರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಇದು ಅಂಜನಪುರದಲ್ಲಿ ಬರುವಂತಹ BD ಪ್ರಾಪರ್ಟಿ. ರಾಘವೇಂದ್ರ ಸ್ವಾಮಿ ಮಠಗೆ ಮತ್ತೆ ಅಂಜನಪುರ ಫೈರ್ ಸ್ಟೇಷನ್ ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ವಾಕಬಲ್ 80 ಫೀಟ್ ರೋಡ್ ಅಂತಾನೆ ಹೇಳ್ಬೋದು. ಅಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಸರೌಂಡಿಂಗ್ ನೋಡಿ, ಆ ಪೋರ್ಷನ್ ಅಲ್ಲಿ ಮನೆ ಇದೆ, ಆ ಪೋರ್ಷನ್ ಅಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ ಇದೆ. DS Max ಅಪಾರ್ಟ್ಮೆಂಟ್ ಆ ಪೋರ್ಷನ್ ಅಲ್ಲಿ ಬರುವಂತದ್ದು. ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ ಈ ಪ್ರಾಪರ್ಟಿ ಇರುವಂತದ್ದು. ಇನ್ನ ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಬಟ್ಟೆ ಹಾರಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಹ್ಯಾಂಗಲ್ಸ್ ಕೊಟ್ಟಿರುವಂತದ್ದು.
ಟ್ಯಾಂಕ್ ಮೇಲೆ ಹೋಗೋದಕ್ಕೆ ಇಲ್ಲೊಂದು ಲ್ಯಾಡ್ರು, ಅಲ್ಲೊಂದು ಲ್ಯಾಡ್ರು ಕೊಟ್ಟಿದ್ದಾರೆ. ಇದು ಮನೆಯ ಚಿತ್ರಣ. ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ, ಒಳ್ಳೆ ರೇಟಲ್ಲಿ ನಮಗೆ ಸಿಗ್ತಾ ಇರುವಂತದ್ದು, ಒಳ್ಳೆ ಲೊಕೇಶನ್ ಅಲ್ಲಿ ನಮಗೆ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಇದು ಬಿಡಿಎ ಪ್ರಾಪರ್ಟಿ, ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿದೆ. ಹಾಗೆ ಈ ಪ್ರಾಪರ್ಟಿಯಿಂದ ನಮ್ಗೆ ಈ ಸಿಲಿಕಾನ್ ಸಿಟಿ ಅಕಾಡೆಮಿ ಬರುತ್ತೆ, ಅಂಜನಾಪುರ 6 ಬ್ಲಾಕ್ ಅಲ್ಲಿ ಬರುವಂತಹ ಸಿಲಿಕಾನ್ ಸಿಟಿ ಅಕಾಡೆಮಿಗೂ ಕೂಡ ನಮ್ಗೆ ಜಸ್ಟ್ ಒಂದು 500 ಮೀಟರ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ನಾವು ಅದ್ರ ಬ್ಯಾಕ್ ಸೈಡ್ ಅಲ್ಲಿ ಇದೀವಿ, ಬಟ್ ಹೋಗೋದಕ್ಕೆ ನಾವು ಬಳಸಿ 80 ಫೀಟ್ ರೋಡಿಂದ ಹೋಗೋದಕ್ಕೆ ಒಂದು 500 ಮೀಟರ್ ಆಗುತ್ತೆ. ಒಳ್ಳೆ ಲೊಕೇಶನ್ ಇಲ್ಲಿ ಒಳ್ಳೆ ಪ್ರಾಪರ್ಟಿ. ಸ್ಕೂಲ್ಗಳು ಕೇಳ್ತೀವಿ ಅಂದ್ರೆ ದಯಾನಂದ ಪಬ್ಲಿಕ್ ಸ್ಕೂಲ್ ಇದೆ, NPS ಇದೆ, ಜೂಬ್ಲಿ ಪೂರ್ಣ ವಿಕಾಸ ಇರುವಂತದ್ದು, 80 ಫೀಟ್ ಪ್ಯಾರಲರ್ ಇದೆ, BMTC ಬಸ್ ಸ್ಟಾಪ್ ಗಾತ್ರ ಇದೆ, ಅಂಜನಾಪುರ ಟು ಮಾರ್ಕೆಟ್, ಅಂಜನಾಪುರ ಟು ಮೆಜೆಸ್ಟಿಕ್ ಹೋಗುವಂತಹ ಲೊಕೇಶನ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಇನ್ನು ಹಾಸ್ಪಿಟಲ್ಸ್ ಬಂದ್ರೆ ಆಸ್ಟ್ರೇಲಿಯಾ ಇದೆ, ಮತ್ತೆ ರಿಕ್ಯೂಪ್ ಇದೆ ಅನ್ನೋದು. ಇನ್ನು ಗ್ರಾಸರಿಗೆಲ್ಲ ಬೇಕು ಅಂದ್ರೆ ನಿಮಗೆ DS Max ಅಪಾರ್ಟ್ಮೆಂಟ್ ಇದೆಯಲ್ಲ, ಅಪಾರ್ಟ್ಮೆಂಟ್ ಅಪೋಸಿಟ್ ನಮಗೆ ರಾಘವೇಂದ್ರ ಸ್ವಾಮಿ ಮಠದ ಪಕ್ಕ ಒಂದು ಗ್ರಾಸರಿ ಶಾಪ್ ಎಲ್ಲ ಇರುವಂತದ್ದು. ಇಲ್ಲಿಂದ ಜಸ್ಟ್ ನಮ್ಗೆ ಒಂದು 2 ಕಿಲೋಮೀಟರ್ ಅಲ್ಲಿ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ಗೂ ಕೂಡ ನಮಗೆ ಹತ್ರ ಇದೆ. ಜಸ್ಟ್ 10 ನಿಮಿಷ ಡ್ರೈವಿಂಗ್ ಮಾಡ್ಕೊಂಡು ಹೋದ್ರೆ 2 ವೀಲರ್ ಅಲ್ಲಿ ಡಿಮಾರ್ಟ್ಗೆ ಹೋಗ್ಬೋದು, ಬನ್ನರ್ಘಟ್ಟ ರೋಡ್ಗೆ ನಾವು ರೀಚ್ ಆಗ್ಬೋದು, ಹಾಗೆ ನೈಸ್ ರೋಡ್ ಜಂಕ್ಷನ್ಗೂ ಕೂಡ ನಾವು ರೀಚ್ ಆಗ್ಬೋದು. ಅಷ್ಟ ಹತ್ರದಲ್ಲೇ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು, ಕಡಿಮೆ ರೇಟ್ ಅಲ್ಲಿ ಇದೆ. ಇದು ಬಿಡಿಎ ಪ್ರಾಪರ್ಟಿ ಆಗಿದೆ. ವೆಸ್ಟ್ ಬಿಲ್ಡಿಂಗು, ನಾರ್ತ್ ಡೋರು 100% ವಾಸ್ತಿಗೆ ಬಿಲ್ಡ್ ಮಾಡಿದ್ದಾರೆ. ಒಳ್ಳೆ ಕ್ಲಿಯರ್ ಟೈಟಲ್, ಹೋಗೋ ವೈಟಿಗೆ 90% ಲೋನ್ ಸಿಗುವಂತಹ ಡಾಕ್ಯುಮೆಂಟ್ಸ್ ಈ ಪೇಪರ್ ಆಗಿದೆ. ಚೆನ್ನಾಗಿದೆ. ಬೆಸ್ಟ್ ಏನು ಅಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ಗೆ 7 ಮಾಡಿಸಿದ ಮನೆ, ನನ್ಗೊಂದು ಫ್ಯಾಮಿಲಿಗೆ ಒಂದು ಮನೆ ಬೇಕು ಅನ್ನೋ ಹುಡ್ಕೋರ್ಗೆ ಇದು 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. 100% ನೀವು ಸಜೆಸ್ಟ್ ಮಾಡ್ಬೋದು, 100% ನೀವು ತಗೋಬಹುದು, ಈ ಮನೆನ ವಾಸ ಮಾಡ್ಬೋದು. ಯಾಕಂದ್ರೆ ಈ ಬಿಲ್ಡಿಂಗ್ ಓನರ್ದ ಮನೆನೆ, ಅಲ್ಲೊಂದು ಮನೆ ಕಾಣಿಸ್ತಿದೆಯಲ್ಲ, ಆ ಮನೆ ಮಾರಿ ಈ ಮನೆನ ಕಟ್ಟಿರುವಂತದ್ದು ಅದೇ ಮನೆ. ಹಾಗೆ ಇಲ್ಲೊಂದು ಮನೆ ಬರುತ್ತೆ, ಆ ಮನೆಯನ್ನು ಮಾರಿ ಈ ಮನೆ, ಇವ್ರದೇ ಇಲ್ಲೇ 2 ಮನೆ ಕಟ್ಟಿದ್ದಾರೆ. ಅಂದ್ರೆ ಕ್ವಾಲಿಟಿ ವೈಸ್ ಅಲ್ಲಿ ಯಾವುದೇ ರೀತಿ ಕಾಂಪ್ರೋ ಆಗೋದಿಲ್ಲ, ಅಕ್ಕಪಕ್ಕದಲ್ಲಿ ಇರೋದ್ರಿಂದ ಕಾಂಪ್ರೋ ಆಗದಿರ ಕ್ವಾಲಿಟಿಗೆ ಏನ್ ಬೇಕೋ ಅದನ್ನ ಕಟ್ಟಿ ಮಾರ್ತಾ ಇರುವಂತಹ ಮನೆ ಇದು. ಹಾಗೆ ವೀಕ್ಷಕರೇ, ಈ ಪ್ರಾಪರ್ಟಿ ಈ ತರ ಇದೆ. ಹಾಗೆ ನಿಮ್ದೇನಾದ್ರು ಪ್ರಾಪರ್ಟಿಗಳನ್ನ ಸೇಲ್ ಮಾಡ್ಬೇಕು, ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಅಡ್ವರ್ಟೈಸ್ಮೆಂಟ್ ಏನಾದ್ರು ಮಾಡ್ಬೇಕು ಅಂದ್ರೆ ಈ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತೀನಿ. ಹಾಗೆ ಇದುವರೆಗೂ ಯಾರಾದ್ರೂ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಫಾಲೋ ಅಂತ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.